ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಸೆನ್ಸಸ್ 2026ಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಮನೆಯನ್ನು ಗಣತಿ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಸೆನ್ಸಸ್ ಅಂತ ಟೈಪ್ ಮಾಡಬೇಕು. ಇದು ನಮಗೆ ಮುಂದೆ ಪ್ರಮುಖವಾಗಿ ಗಣತಿ ಮಾಡಲಿಕ್ಕೂ ಇದೇ ನಮೂನೆ ಇರೋದ್ರಿಂದ ಅನುಕೂಲ ಆಗುತ್ತೆ. ಸ್ವಯಂ ಮನೆ ಗಣತಿನ ನಾವೇ ಮಾಡ್ಕೊಂಡ್ರೆ ಭಾಳಷ್ಟು ಈಸಿ. ಈ ಒಂದು ಇದರಲ್ಲಿ ವೆಬ್ ಲಿಂಕ್ ತಗೊಳ್ಳಿ. ಗೌರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಅಂತ ಐತಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇದು ಹೋಮ್ ಪೇಜ್ ಬರುತ್ತೆ ಗಣತಿ ಮಾಡಲಿಕ್ಕೆ. ಇಲ್ಲಿ ನಮಗೆ ಒಂದು ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮೇಲೆ 3 ಚುಕ್ಕಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ಸ್ ಬರ್ತವೆ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಎನೇಬಲ್ ಆಗುತ್ತೆ. ಇಲ್ಲಿ ನಮಗೆ ಈಗ ಫುಲ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮೇಯ್ನು ಸೆಲ್ಫ್ ಎನ್ಯುಮರೇಷನ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇದು ಇನ್ನೊಂದು ಬೇರೆ ಬ್ರೌಸರ್ ಹೋಗುತ್ತೆ. ಓಕೆ ಕೇಳಿ, ಓಕೆ ಕೊಡಿ. ಆನಂತರ ಇಲ್ಲಿ ಮತ್ತೆ ಇದೇ ರೀತಿಯಾಗಿ ಬಂದು ಮತ್ತೆ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ನಮಗೆ ಈ ರೀತಿ ಫುಲ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಕ್ಯಾಪ್ಷನ್ ಕೊಡಬೇಕು. ಅನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಏನಿದೆ ಇದನ್ನು ಕೊಡಬೇಕು. ಈಗ ಸ್ಟೇಟ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲ ಕೊಟ್ಟಾದ್ಮೇಲೆ ನಮಗೆ ಈ ರೀತಿ ನಮಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಂದರೆ ಇದನ್ನು 15ರಿಂದ 20 ನಿಮಿಷದೊಳಗೆ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಖಂಡಿತ ಇನ್ನೂ ಕಡಿಮೆ ಇದರಲ್ಲೇ ಮಾಡಬಹುದು. ಆನಂತರ ಇದಕ್ಕೊಂದು ESID ಅಂತ ಬರುತ್ತೆ, ಹೌಸ್ ಕೌಂಟಿಂಗ್ ID ನಂಬರ್ ಬರುತ್ತೆ. ಆ ID ನಂಬರ್ನ ಇಟ್ಕೋಬೇಕು. ಮತ್ತು ನೆಕ್ಸ್ಟು ಮೇಯ್ನ್ ಗಣತಿದಾರರು ಮನೆ ಭೇಟಿ ಕೊಟ್ಟಾಗ ಅದನ್ನು ಅವರಿಗೆ ಕೊಡಬೇಕು ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಅದು ಬರುತ್ತೆ. ಅದನ್ನು ಲಾಸ್ಟಿಗೆ ತಮಗೆ ತೋರಿಸ್ತೀನಿ, ಗೊತ್ತಾಗುತ್ತೆ. ಇದನ್ನು ಓಕೆ ಕೊಡಿ. ಈ ಫ್ಲಾಫಿನ ಇದನ್ನು ಓಕೆ ಕೊಟ್ಟ ನಂತರ ನಮಗಿಲ್ಲಿ ಈ ಕುಟುಂಬದ ಮುಖ್ಯಸ್ಥರ ಹೆಸರು ಕೊಡಬೇಕು, ಮೊಬೈಲ್ ನಂಬರ್ ಕೊಡಬೇಕು, ಮತ್ತು ಇಮೇಲ್ ID ಕೊಟ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ನ ಕೊಡಬೇಕು. ಇಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ಒಂದು ಸಲ ಕೊಟ್ಟಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ತೋರಿಸುತ್ತೆ. ಓಕೆ, ಕರೆಕ್ಟಾಗಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ಟೈಪ್ ಮಾಡೋಣ. ಓಕೆ ಕೊಟ್ಟಮೇಲೆ ಅವೆಲ್ಲ ಟೈಪ್ ಮಾಡಿ ಓಕೆ ಕೊಟ್ಟಮೇಲೆ OTP ಈ ರೀತಿಯಾಗಿ SMS ಬರುತ್ತೆ. OTP ಬಂದದನ್ನ ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಅದಕ್ಕೂ ಮುಂಚೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಇಲ್ಲಿ ಲ್ಯಾಂಗ್ವೇಜ್ನ ನಮಗೆ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕನ್ನಡನೇ ಮಾಡ್ಕೊತೀನಿ, ಯಾಕೆಂದರೆ ಮುಂದೆ ಎಲ್ಲದೂ ಸಹ ಕ್ವಶನ್ಸ್ ಇದ್ದಾವೆ. 33 ಕ್ವಶನ್ಸ್ ಎಲ್ಲ ಕನ್ನಡದಲ್ಲೇ ಬರ್ತವೆ. ಹಾಗಾಗಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ಕನ್ನಡ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಕನ್ನಡ ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ ವೆರಿಫೈ OTP ಅಂತ ಏನಿದೆ, ಈ ವೆರಿಫೈ OTPನ ಇಲ್ಲಿ ಕೊಡಬೇಕು. ಕೊಟ್ಟ ನಂತರ ನಮಗೆ ಇಲ್ಲಿ ಮ್ಯಾಪ್ ಬರುತ್ತೆ. ಈ ಮ್ಯಾಪ್ ಮೇಲೆ ಏನು ಟಚ್ ಮಾಡೋದು ಬೇಡ. ಇಲ್ಲಿ ಮೇಲೆ ಆಪ್ಷನ್ ಏನಿದ್ದಾವೆ ಇವುಗಳ ಮೇಲೆ ಇಲ್ಲಿ ಆಪ್ಷನ್ ಮಾಡ್ಕೋಬೇಕು. ಫಸ್ಟು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಡ್ರಾಪ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ಕೋಡ್ನ ಕರೆಕ್ಟ್ ಪಿನ್ ಕೋಡ್ನ ಕೊಡಿ. ನಾವು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಜೊತೆ ಪಿನ್ ಕೋಡ್ ಇರುತ್ತೆ, ಅಥವಾ ಅಥವಾ ಗೂಗಲ್ ಸರ್ಚ್ ಮಾಡಿದ್ರು ಪಿನ್ ಕೋಡ್ ಸಿಗುತ್ತೆ, ಪೋಸ್ಟಲ್ ಪಿನ್ ಕೋಡ್. ಅದನ್ನ ಕರೆಕ್ಟ್ ಎಂಟ್ರಿ ಮಾಡಿ. ಅದೇ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಮೇಲೆ ಈ ಮಾರ್ಕ್ ಏನು ತೋರಿಸಿದ್ನಿ ಇದು ಮೇಲೆ ಕೆಳಗಡೆ ಅದನ್ನ ಸ್ಕ್ರಾಲ್ ಮಾಡಿ, ಲೆಫ್ಟ್ ಟು ರೈಟ್ ಸ್ಕ್ರಾಲ್ ಮಾಡಿ. ಮ್ಯಾಪ್ ಟಚ್ ಮಾಡೋದು ಬೇಡ, ಮ್ಯಾಪ್ ಝೂಮ್ ಆದರೆ ಒಂದು ಸ್ವಲ್ಪ ಹಿಂಸೆ ಕೊಡುತ್ತೆ. ಈಗ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀನಿ, ಇಲ್ಲಿ ಟೈಪ್ ಮಾಡಬೇಕು. ನಾವಿರೋ ಒಂದು ಏರಿಯಾನ ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಿ ಇಲ್ಲಿ ಹುಡುಕು ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಇರೋ ಏರಿಯಾ ಅಂತ ಅಂದರೆ ಒಂದು ಊರು, ಅಲ್ಲಿ ನಾವು ಏನು ಸಿಟಿ ಇದ್ದರೆ ಸಿಟಿ ಹೆಸರು, ಸಿಟಿಲಿ ಒಂದು ವಾರ್ಡು, ವಿಲೇಜ್ ಹೆಸರು, ಹಳ್ಳಿಲಾದರೆ ವಿಲೇಜ್ ಹೆಸರನ್ನ ಇಲ್ಲಿ ಟೈಪ್ ಮಾಡಬೇಕು. ನಾನಿಲ್ಲಿ ಕಾಟಿಹಳ್ಳಿ ಹಾಸನ ಒಂದು ಸಿಟಿಲಿರೋ ಅಂಥದ್ದು, ಆ ಕಾಟಿಹಳ್ಳಿ ಅಂತ ಕಾಟಿಹಳ್ಳಿ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಆಪ್ಷನ್ಸ್ ಬರ್ತಾ ಹೋಗ್ತವೆ ನಾವು ಟೈಪ್ ಮಾಡ್ದಂಗೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಪಿನ್ ಕೋಡ್ ನೋಡಿ ಅಥವಾ ಏರಿಯಾ ಅಲ್ಲಿ ತೋರಿಸುತ್ತೆ, ಏರಿಯಾ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಆ ಮ್ಯಾಪ್ ಅಲ್ಲಿಗೆ ವ್ಯೂ ಆಗುತ್ತೆ. ಸೊ ಮ್ಯಾಪಲ್ಲಿ ಇಲ್ಲಿ ನಮಗೆ ನಮ್ಮ ಪಾಯಿಂಟು ಇರೋದನ್ನು ತೋರಿಸುತ್ತೆ. ಅದು ಓಕೆ ಅನಿಸಿದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲ ಚೇಂಜಸ್ ಇದ್ದರೆ ಮತ್ತೆ ಅಲ್ಲಿ ಟೈಪ್ ಮಾಡಿ ಮತ್ತೆ ಹುಡುಕಿ ಅಂತ ಕೊಟ್ಟರೆ ನಮ್ಮ ಪ್ಲೇಸು ಪರ್ಫೆಕ್ಟಾಗಿ ನಮಗೆ ಇದೆಯಾ ಅನ್ನೋದು ಮ್ಯಾಪಲ್ಲಿ ಕಾಣಿಸುತ್ತೆ. ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಬಹುದು ಮ್ಯಾಪ್ನ ಝೂಮ್ ಇನ್ ಝೂಮ್ ಔಟ್ ಮಾಡಿ. ಆನಂತರ ಇಲ್ಲಿ ಕೆಳಗಡೆ
ಈ ರೀತಿ ಒಂದು ಫ್ಲಾಪಿ ಇರುತ್ತೆ. ಇಲ್ಲಿ ಸ್ಥಳವನ್ನು ದೃಢೀಕರಿಸಿ ಅಂತ ಇದೆ. ಈ ಸ್ಥಳದ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಸ್ಥಳವನ್ನು ದೃಢೀಕರಿಸಿ ಅಂತ ಇದು ಇರ್ತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದ್ರು ಚೇಂಜಸ್ ಇದ್ದರೆ, ಇಲ್ಲಿ ಸ್ಥಳ ಸರಿ ಬರ್ತಿಲ್ಲ ಅಂತಂದರೆ ಮತ್ತೆ ಸ್ಥಳನ ಚೇಂಜ್ ಮಾಡಿ. ಇದು ಮಾರ್ಕ್ ನಮ್ಮ ಈ ರೀತಿ ಪಾಯಿಂಟಲ್ಲಿ ತೋರಿಸುತ್ತೆ. ನಾವು ಗೂಗಲ್ ಮ್ಯಾಪಲ್ಲಿ ಏನು ನೋಡ್ತೀವಿ ಅದೇ ರೀತಿಯಾಗಿ ನಮ್ಮ ಲೊಕೇಶನನ್ನು ತೋರಿಸುತ್ತೆ. ಇಲ್ಲಿ ಕೆಳಗಡೆ ಲಾಸ್ಟ್ ಉಳಿಸಿ ಮತ್ತು ಮುಂದುವರಿಸಿ ಅಂತ ಇದೆ. ಸ್ಥಳವನ್ನು ದೃಢೀಕರಿಸಿ ಓಕೆ ಆದರೆ, ಸ್ಥಳವನ್ನು ದೃಢೀಕರಿಸಿ ನಂತರ ಚೇಂಜಸ್ ಮಾಡೋದಾದ್ರೆ ಮರುಹೊಂದಿಸಿ ಮಾಡಬೇಕು. ಇಲ್ಲಾಂದರೆ ಸ್ಥಳನ ದೃಢೀಕರಿಸಿ ಆದಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಮತ್ತೆ ಫ್ಲಾಪಿ ಕೇಳುತ್ತೆ. ಇಲ್ಲಿ ಸ್ಥಳವನ್ನು ದೃಢೀಕರಣ ಕೇಳುತ್ತೆ. ಇದು ಇಲ್ಲಿ ನಮಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಲ್ಲಿ ತೋರಿಸುತ್ತೆ. ಹೌದು ಅಂತ ಕೊಡ್ರೆ ಓಕೆ, ಹೌದು ಸರಿ ಇದೆ ಅನಿಸಿದರೆ ಹೌದು ಅಂತ ಕೊಡಬೇಕು. ಇಲ್ಲಿ ಹೌದು ಕೊಟ್ಟ ನಂತರ ನಮಗೆ ಇಲ್ಲಿ 6 ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಬರ್ತವೆ. ಇದು ಸ್ಥಳದ ವಿವರ ಈಗಾಗಲೇ ಮಾಡಿದ್ದೀವಿ. ಆನಂತರ ಇಲ್ಲಿ ಜನಗಣತಿ ಮನೆ ವಿವರನ ಈಗ ಫಿಲ್ ಮಾಡಬೇಕು. ನೆಕ್ಸ್ಟು ಸಾಮಾನ್ಯ ಮಾಹಿತಿ ಅಂತ ಬರುತ್ತೆ, ಅದನ್ನ ಕೊಡಬೇಕು. ಮನೆಯಲ್ಲಿರ್ತಕ್ಕಂಥ ಸೌಲಭ್ಯಗಳು ಯಾವ್ಯಾವ ಪಡ್ಕೊಂತೀವಿ ಅದನ್ನು ಕೊಡಬೇಕು. ಆನಂತರ ಸ್ವತ್ತುಗಳ ಬಗ್ಗೆ ಕೊಡಬೇಕು. ಆನಂತರ ಲಾಸ್ಟಿಗೆ 6ನೇದು ಎಲ್ಲ ಪೂರ್ವ ವೀಕ್ಷಣೆ ಮಾಡಿ ಫೈನಲ್ ಸಬ್ಮಿಷನ್ನ ಕೊಡ್ತಕ್ಕಂಥದ್ದು. ಈಗ ಮೊದಲೇ 2ನೇ ಆಪ್ಷನ್ನಲ್ಲಿ ಮಾಡ್ಕೊಂಡು ಕ್ವಶನ್ಸ್ಗಳಿದ್ದಾವೆ. ಈ ಕ್ವಶನ್ಸ್ ಎಲ್ಲ ಸುಲಭ ಇದೆ. ಇದರಲ್ಲಿ ನಾವು ಸಂಬಂಧಪಟ್ಟ ಆಪ್ಷನ್ಗೆ ಟಿಕ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಮೊದಲನೇದು ಗಣತಿ ಮನೆಯ ನೆಲಕ್ಕೆ ಇದು ಏನನ್ನು ಯಾವುದರಲ್ಲಿ ನಿರ್ಮಾಣ ಮಾಡಿದ್ದಾರೆ ನೆಲನ ಅಂತ ಇದೆ. ಅದಕ್ಕೆ ಟೈಲ್ಸು ಈ ರೀತಿ ಇದರಲ್ಲಿ ಬರ್ತಕ್ಕಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೇಲ್ಛಾವಣಿ ಹೇಗಿದೆ, ಗೋಡೆ ಯಾವುದರಲ್ಲಿ ಮಾಡಿದ್ದಾರೆ, ಈ ರೀತಿ ಕ್ವಶನ್ಸ್ಗಳಿದೆ. ಅದ್ರ ಮುಂದೆ ಸಾಕಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮನೆ ಹೇಗಿದೆ, ಲಾಸ್ಟ್ 4 ಕ್ವಶನ್ ಇದೆ ಇದರಲ್ಲಿ. ಅದು ಉತ್ತಮವಾಗಿದೆ, ವಾಸಕ್ಕೆ ಯೋಗ್ಯವಾಗಿದೆ. ನಂತರ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಐತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹೌದು ಇದು ಇದರಲ್ಲಿ ಕೊಟ್ಟಿರೋಂಥ ಮಾಹಿತಿ ಸರಿ ಅಂತಂದರೆ ಹೌದು ಅಂತ ಕೊಡಬೇಕು. ಆನಂತರ ನೆಕ್ಸ್ಟು 2ನೇದು ಸಾಮಾನ್ಯ ಮಾಹಿತಿ, ಮನೆಯ ಬಗ್ಗೆ ಸಾಮಾನ್ಯ ಮಾಹಿತಿನ ಇಲ್ಲಿ ಕೆಲವೊಂದು ಟೈಪ್ ಮಾಡೋಕ್ಕಿದೆ, ಕೆಲವೊಂದು ಅಲ್ಲಿ ಆಪ್ಷನ್ ಇದೆ ಸೆಲೆಕ್ಟ್ ಮಾಡ್ಕೋಬೇಕು. ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಕೊಡಬೇಕು. ಆನಂತರ ನೆಕ್ಸ್ಟು ಕುಡಿಯುವ ನೀರಿನ ಬಗ್ಗೆ, ವಿದ್ಯುತ್ ಬಗ್ಗೆ, ಶೌಚಾಲಯಗಳ ಬಗ್ಗೆ, ನಂತರ ಶೌಚಾಲಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೇಳಿದ್ದಾರೆ. ಇವೆಲ್ಲ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ. ಇವನ್ನ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ ಯಾವ್ದು ಸೂಟ್ ಆಗುತ್ತೆ ನಮಗೆ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೊಡಬೇಕು. ಅಡುಗೆ ಮಾಡಲಿಕ್ಕೆ ಏನು ಬಳಸ್ತೀವಿ ಅನ್ನೋ ಆಪ್ಷನ್ಸ್ಗಳೆಲ್ಲ ಇದೆ. ಇಲ್ಲಿ ನಮಗೇನಾದರೂ ಇದು ಹಿಂದೆ ಮಾಡಿರೋದು ತಪ್ಪು ಅನ್ಸಿದ್ರೆ ಹಿಂದೆ ಸಾಗಿ ಅಂತ ಇದೆ, ಅದಕ್ಕೋಗಿ ನಾವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ಇಲ್ಲಿ ಕುಟುಂಬದಲ್ಲಿ ಎಷ್ಟು ಜನ ವಾಸ ಇದ್ದೀರಾ, ಕುಟುಂಬದ ಯಜಮಾನ್ರ ಹೆಸರು ನಾವು ಮೊದಲೇ ಮಾಡಿರ್ತೀವಿ ಅದು ಬರುತ್ತೆ. ಮೊಬೈಲ್ ನಂಬರು ಸಹ ಹಾಗೆ ಬರುತ್ತೆ. ಜಾತಿ ಯಾವುದು ಕುಟುಂಬದ್ದು. ಆನಂತರ ಮನೆಯಲ್ಲಿ ದಂಪತಿಗಳು ಎಷ್ಟಿದ್ದಾರೆ ಅಂತ ಸಂಖ್ಯೆನ ಜೋಡಿನ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ರೇಡಿಯೋ ಇದೆಯಾ, ಟೆಲಿವಿಷನ್ನು ಅದು ಯಾವ ಥರ ಇದೆ, ಇಂಟರ್ನೆಟ್ ಕನೆಕ್ಷನ್ ಇದೆಯಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆಯಾ, ಅನಂತರ ಮೊಬೈಲ್ ಸ್ಮಾರ್ಟ್ಫೋನ್ ಬಗ್ಗೆ ಇದೆಯಾ ಇಲ್ವಾ ಅಥವಾ ಎಷ್ಟು ಅನ್ನೋದು. ಇನ್ನು ಬೈಸಿಕಲ್ಲು, ಕಾರು, 2 ವೀಲರು, 3 ವೀಲರು, 4 ವೀಲರ್ಸು ವೆಹಿಕಲ್ಸ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಲಾಸ್ಟು ಇದು ಆಪ್ಷನ್ನು. ಇಲ್ಲಿ ನಮಗೆ ಎಲ್ಲ ಪ್ರಿವ್ಯೂ ತೋರಿಸ್ತಾ ಇದೆ. ಆಮೇಲೆ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಮುಕ್ತಾಯ ಆಗುತ್ತೆ. ಇಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದರೆ ಇದಿಷ್ಟು ನೋಡಿ, ತಪ್ಪು ಅನಿಸಿದರೆ ಇಲ್ಲಿ ಈ ಕಡೆ ಓಕೆ ಅನಿಸಿದರೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಐತೆ, ಇದನ್ನು ಕೊಡಿ. ಇಲ್ಲ ಏನಾದರೂ ರಾಂಗ್ ಅನಿಸಿದರೆ ಅದನ್ನು ಮತ್ತೆ ಹಿಂದೆ ಸಾಗಿ ಅಂತ ಇದೆ, ಅಲ್ಲೋಗಿ ಎಡಿಟನ್ನು ಮಾಡ್ಬೋದು. ನಾನೀಗ ದೃಢೀಕರಿಸಿ ಕೊಟ್ಟೆ. ಇದಾದಮೇಲೆ ಇಲ್ಲಿ ನೋಡಿ ನಂಬರ್ ಬರುತ್ತೆ, ಇದು ID ನಂಬರು. ಇದನ್ನು ನಾವು ಯಾರು ಮನೆಗಣತಿ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಈ ನಂಬರ್ನ ಕೊಡಬೇಕು, ಇದನ್ನು ಸೇವ್ ಮಾಡ್ಕೋಬೇಕು. ಇಷ್ಟೇ ಈಸಿಯಾಗಿದೆ. ಈ ಒಂದು ಈ ಸ್ವಯಂ ಗಣತಿಯನ್ನು ಮಾಡಿದರೆ ನಮಗೆ ಮೇಯ್ನ್ ಗಣತಿ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ.
ನಮ್ಮ ಮನೆಯದನ್ನು ನಾವು ಮಾಡ್ಕೊಂಡ್ರೆ ಭಾಳಷ್ಟು ಸುಲಭ ಆಗುತ್ತೆ ಮತ್ತು ಮಾಹಿತಿನೂ ಸಹ ಗೊತ್ತಾಗುತ್ತೆ. ಮುಂದೆ ಸೆನ್ಸಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.